ಎಲ್ಲರಿಗೂ ನಮಸ್ಕಾರ. ಇವತ್ತು SATS ನಲ್ಲಿ ಪಾರ್ಟ್ ಬಿ ಅನ್ನು ಯಾವ ರೀತಿ ಎಂಟ್ರಿ ಮಾಡೋದು ಅಂತ ಹೇಳಿ ತಿಳಿದುಕೊಳ್ಳೋಣ. ಫಸ್ಟ್ ಲಾಗಿನ್ ಆಗ್ರಿ. ಕ್ಯಾಪ್ಚರ್ ಕೋಡ್ ಇಲ್ಲಿ ಲೆಫ್ಟ್ ಸೈಡಿಗೆ ನಿಮಗೆ SA2 ರಿಸಲ್ಟ್ಸ್ ಅಂತ ಹೇಳಿ ಇಲ್ಲಿ ಡಿಸ್ಪ್ಲೇ ಆಗ್ತದೆ ರೀ. ಇಲ್ಲಿ ಎಂಟರ್ ಅಪ್ಡೇಟ್ ಪಾರ್ಟ್ ಬಿ ಅಂತ ಹೇಳಿ ಇಲ್ಲಿ ಆಪ್ಷನ್ ಇದೆ ರೀ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಸ್ಟ್ಯಾಂಡರ್ಡ್ ಅನ್ನು ಸೆಲೆಕ್ಷನ್ ಮಾಡ್ಕೊಳ್ರಿ. ಅಕಾಡೆಮಿಕ್ ಇಯರ್, ಸೆಮೆಸ್ಟರ್, ಮೀಡಿಯಂ. ಇಲ್ಲಿ ನೀವು ಏನಾದರೂ ಗ್ರೇಡ್ ಯಾವುದಾದ್ರೂ ಎಂಟ್ರಿ ಮಾಡಿರಲಿಲ್ಲ ಅಂತಂದರೆ ಅದು ಡಿಫಾಲ್ಟ್ ಆಗಿ ಸಿ ಗ್ರೇಡ್ ಅಂತ ಹೇಳಿ ತಗೊಂಡಿರ್ತದೆ ರೀ. ಈಗ ನೀವು ಗ್ರೇಡ್ ಎಲ್ಲ ಎಂಟ್ರಿ ಮಾಡ್ಬೇಕು. ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಇದಾವಲ್ಲ ರೀ, ಎಲ್ಲ ಸಬ್ಜೆಕ್ಟ್ಸಿಂದು ನೀವು ಗ್ರೇಡನ್ನು ಎಂಟ್ರಿ ಮಾಡ್ಕೋತ ಹೋಗ್ಬೇಕು ರೀ. ಅದಕ್ಕೆ ನೀವು ಟ್ಯಾಬ್ ಆದರೂ ಯೂಸ್ ಮಾಡಿರಿ ಅಥವಾ ಮೌಸ್ ಕ್ಲಿಕ್ ಆದರೂ ಯೂಸ್ ಮಾಡ್ಕೋಬೋದು ರೀ. ಈಗ ಎಲ್ಲ ಗ್ರೇಡ್ಸ್ ಎಲ್ಲ ಎಂಟ್ರಿ ಆದ ತಕ್ಷಣ ಇಲ್ಲಿ ಒಂದ್ಸತಿ ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು ರೀ. ಎಲ್ಲನೂ ಒಂದ್ಸತಿ ಗ್ರೇಡ್ಸ್ ಎಲ್ಲ ಎಂಟ್ರಿ ಆಗಿದೆನೋ ಇಲ್ಲೋ ಅಂಥೇಳಿ. ಎಲ್ಲ ಎಂಟ್ರಿ ಎಲ್ಲ ಕರೆಕ್ಟಾಗಿ ಆಗಿತ್ತು ಅಂತಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿ ನಿಮಗೆ ಕೇಳ್ತದೆ ರೀ, ಡು ಯು ವಾಂಟ್ ಟು ಸಬ್ಮಿಟ್ ಅಂಥೇಳಿ. ಅಲ್ಲಿ ನೀವು ಓಕೆ ಅಂಥೇಳಿ ಪ್ರೆಸ್ ಮಾಡ್ಬೋದು. ಅದು ಗ್ರೇಡ್ಸ್ ಎಲ್ಲ ಹಾಕಿದ ಮೇಲೆ ಈ ಥರ ವಿಂಡೋಸ್ ನಿಮಗೆ ಡಿಸ್ಪ್ಲೇ ಆಗ್ತದೆ ರೀ. ರಿಸಲ್ಟ್ ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ. ಇಷ್ಟ ಆಯಿತು ಅಂತಂದರೆ ಕಂಪ್ಲೀಟ್ ಆದಂಗೆ ನಿಮ್ಮದು. ಥ್ಯಾಂಕ್ ಯು.